ಕಾವ್ಯ ವಸ್ತುವನ್ನು ಕುರಿತ ವ್ಯಕ್ತಿನಿಷ್ಠ ನಿಲುವುಗಳು ನಮಗೆ ಕಾಣುವುದು ವಚನಕಾರರಲ್ಲಿ ಮತ್ತು ಹರಿದಾಸರಲ್ಲಿ, ಸ್ವಲ್ಪ ಮಟ್ಟಿಗೆ ಹರಿಹರನಲ್ಲಿ ಹಾಗೂ ಆಧುನಿಕ ಕಾಲದಲ್ಲಿ. ಈ ದೃಷ್ಟಿಯಿಂದ ಹೇಳುವುದಾದರೆ ಹಿಂದಿನ ಇಡೀ ಕನ್ನಡ ಕಾವ್ಯ ಮೂಲತಃ ಕಥನ ರೂಪದ್ದೇ. ಕನ್ನಡ ಕಾವ್ಯದಲ್ಲಿ ನಿಜವಾಗಿಯೂ ಬದಲಾದದ್ದು ಅದರ ಛಂದೋರೂಪಗಳೇ ಹೊರತು ಅದರ ಕಥನ ರೂಪ ಅಲ್ಲ. ಪಂಪನಿಂದ ಹಿಡಿದು ಮುದ್ರಣನವರೆಗೂ ಆವ ಕಥೆಯಂ ಪೇಳ್ವೆನ್ ಎಂಬುದೇ ಕವಿಗಳ ಮುಖ್ಯ ಸಮಸ್ಯೆಯಾಗಿದೆ. ಗಟ್ಟಿಮುಟ್ಟಾದ ಮತ್ತು ಎಲ್ಲರೂ ಸಾಕಷ್ಟು ಕಾಲ ಕೂತು ಕೇಳುವಂತಹ ಸುದೀರ್ಘವಾದ ಕಥೆಯನ್ನು ಹೇಳುವುದೇ ಕನ್ನಡ ಕಾವ್ಯ ವಸ್ತುವಿನ ಲಕ್ಷಣವಾಗಿದೆ. ಆದರೆ ಅದೇ ಕಥೆಯನ್ನು ಹೇಳುವಂತಹ ಛಂದೋರೂಪಗಳು ಕಾಲದಿಂದ ಕಾಲಕ್ಕೆ ಬದಲಾಗಿವೆ ಅಷ್ಟೇ. ನಮ್ಮಲ್ಲಿ ಅನೇಕರು ಬದಲಾದ ಛಂದೋರೂಪಗಳನ್ನೇ ಕಾವ್ಯ ರೂಪಗಳೆಂದು ತಿಳಿದಿದ್ದಾರೆ. ಚಂಪು, ಷಟ್ಪದಿ, ಸಾಂಗತ್ಯ, ರಗಳೆ, ತ್ರಿಪದಿ ಇತ್ಯಾದಿಗಳು ಕಾವ್ಯಕ್ಕೆ ಬಳಸಿದ ಛಂದೋರೂಪಗಳೇ ಹೊರತು ಅವುಗಳೇ ಸ್ವತಂತ್ರವಾದ ಕಾವ್ಯ ರೂಪಗಳೆಂದು ತಿಳಿಯಲು ಬಾರದು. ಆದಿಪುರಾಣವನ್ನು ಚಂಪುವಿನ ಛಂದೋರೂಪದಲ್ಲಿ ಪಂಪನು ಹೇಳಿದರೆ, ಅದೇ ಕಥೆಯನ್ನು ರತ್ನಾಕರನು ಸಾಂಗತ್ಯದಲ್ಲಿ ಹೇಳಿದ್ದಾನೆ. ಹರಿಹರನು ಬಸವಣ್ಣನವರ ಕಥೆಯನ್ನು ರಗಳೆಯ ಛಂದೋರೂಪದಲ್ಲಿ ಹೇಳಿದರೆ, ಭೀಮಕವಿ ಅದನ್ನೇ ಷಟ್ಪದಿ ಛಂದೋರೂಪದಲ್ಲಿ ಹೇಳಿದ್ದಾನೆ. ಅಂದರೆ ಈ ಎಲ್ಲವೂ ಕಥನ ಕಾವ್ಯವೇ. ಈ ದೃಷ್ಟಿಯಿಂದ ಹಳಗನ್ನಡ ಕಾವ್ಯ ಪರಂಪರೆಯ ಮುಖ್ಯವಾದ ಕಾವ್ಯ ರೂಪವೆಂದರೆ ಕಥನ ರೂಪವೇ, ನೆರೇಟಿವ್ ಪೊಯೆಟ್ರಿ. ಕಾವ್ಯ ರೂಪಗಳು ಎಂದು ಗುರುತಿಸುವುದಾದರೆ ಕಥನ, ಭಾವಗೀತೆ ಮತ್ತು ನಾಟಕ ಎಂದು ಮಾತ್ರ. ಭಾವಗೀತೆ ಅಥವಾ ವ್ಯಕ್ತಿನಿಷ್ಠ ಕಾವ್ಯ ಕಾಣಿಸಿಕೊಂಡದ್ದು ವಚನಗಳಲ್ಲಿ, ಕೀರ್ತನಗಳಲ್ಲಿ ಮತ್ತು ಹರಿಹರನ ಕೆಲವು ಶತಕಗಳಲ್ಲಿ. ನಾಟಕ ಎಂಬೊಂದು ಕಾವ್ಯ ರೂಪ ನಮ್ಮ ಹಿಂದಿನ ಸಾಹಿತ್ಯದಲ್ಲಿದ್ದುದೇ ಅಸಂಭವ. ಆದರೆ ನಾಟ್ಯಾಂಶಗಳು ಅಥವಾ ನಾಟಕೀಯ ಲಕ್ಷಣಗಳು ನಮ್ಮ ಹಿಂದಿನ ಸಾಹಿತ್ಯದಲ್ಲಿ ಅಲ್ಲಲ್ಲಿ ಕಂಡುಬರುತ್ತವೆ. ಈ ಕುರಿತು ಇನ್ನೂ ಒಂದು ವಿಶೇಷದ ಕಡೆ ಗಮನ ಸೆಳೆಯುವುದಾದರೆ, ಹಿಂದಿನ ಸಾಹಿತ್ಯ ಸಂದರ್ಭದಲ್ಲಿ ಕರ್ನಾಟಕದ ಉತ್ತರ ಭಾಗದ ಕವಿಗಳು ತಮ್ಮ ಕೃತಿಗಳಲ್ಲಿ ಕಥನದ ಜೊತೆಗೆ ನಾಟ್ಯಮಯ ಅಂಶಗಳನ್ನು ಅಳವಡಿಸಿಕೊಂಡು ಬರೆದರೆ, ದಕ್ಷಿಣ ಭಾಗದ ಮಾರ್ಗ ಕವಿಗಳು ಕೇವಲ ಕಥನ ಕ್ರಮವನ್ನು ಅನುಸರಿಸಿದ್ದಾರೆ ಎನ್ನಬಹುದು. ಕನ್ನಡದ ಕಥನ ಕಾವ್ಯ ಪರಂಪರೆ ಇಡೀ ಕನ್ನಡ ಸಾಹಿತ್ಯವನ್ನು 20ನೇ ಶತಮಾನದವರೆಗೂ ವ್ಯಾಪಿಸಿರುವುದಾದರೂ, ವಸ್ತುನಿಷ್ಠ ಕಾವ್ಯ ಪರಂಪರೆಯಲ್ಲಿ ಕವಿಯ ವ್ಯಕ್ತಿತ್ವಕ್ಕೆ ಇದ್ದ ಸ್ಥಾನ ಅಥವಾ ಸ್ವಾತಂತ್ರ್ಯ ತೀರಾ ಕಡಿಮೆ. ಸಿದ್ಧ ಪ್ರಸಿದ್ಧವಾದೊಂದು ಕಥಾವಸ್ತುವನ್ನು ನಿರ್ವಹಿಸುವ ಕವಿ ಪೀಠಿಕಾ ಪ್ರಕರಣ ಹಾಗೂ ಕಾವ್ಯದ ಕೊನೆಯ ಸಮಾರೋಪ ಸಂದರ್ಭಗಳಲ್ಲಿ ತನ್ನ ಕಾಲ, ದೇಶ, ರಾಜಾಶ್ರಯ ಮತ್ತಿತರ ವೈಯಕ್ತಿಕ ಆಸಕ್ತಿ, ಅಭಿರುಚಿ ಹಾಗೂ ಸಂಬಂಧಗಳನ್ನು ಹೇಳಿಕೊಳ್ಳುವಾಗ ಅವನು ಕಾವ್ಯದಿಂದಾಚೆಯ ಕಾಲ ದೇಶಬದ್ಧ ಸಂದರ್ಭದ ಒಬ್ಬ ವ್ಯಕ್ತಿಯಂತೆ ನಮಗೆ ಕಾಣಿಸುತ್ತಾನಾದರೂ, ಒಮ್ಮೆ ಕಥೆಯನ್ನು ಪ್ರಾರಂಭಿಸಿದನೆಂದರೆ ಅವನು ಅದರಲ್ಲಿ ಗುರುತಿಸಲಾಗದಂತೆ ಸೇರಿ ಹೋಗುತ್ತಾನೆ. ಹೀಗಾಗಿ ಕಾವ್ಯ ನಿರ್ವಹಣೆಯಲ್ಲಿ ಅವನದೇ ಆದಂಥ ಅನುಭವಗಳನ್ನಾಗಲಿ ಪ್ರತಿಕ್ರಿಯೆಗಳನ್ನಾಗಲಿ ವ್ಯಕ್ತಿನಿಷ್ಠ ಕಾವ್ಯದಲ್ಲಿಯಂತೆ ಅಭಿವ್ಯಕ್ತಪಡಿಸಲಾಗದ ಒಂದು ಕಾವ್ಯ ಸಂಪ್ರದಾಯದಲ್ಲಿ ಆತ ಕೆಲಸ ಮಾಡಬೇಕಾಗಿತ್ತು. ಒಂದು ವೇಳೆ ತನ್ನ ಸ್ವಂತ ಅನಿಸಿಕೆ ಹಾಗೂ ಪ್ರತಿಕ್ರಿಯೆಗಳನ್ನು ಹೇಳಬೇಕೆನಿಸಿದರೂ ಉಚಿತವರಿತು ತನ್ನ ಕಥಾ ಸಂದರ್ಭದ ಯಾವುದೋ ಪಾತ್ರದ ನಡವಳಿಕೆಯಲ್ಲಿ ಪ್ರಚ್ಛನ್ನವಾಗಿ ಅಳವಡಿಸಬೇಕಾಗಿತ್ತು.
ಆದರೂ ಅಲ್ಲಿ ಕವಿಕಾವ್ಯದ ಮೂಲಕವಾಗಿಯೇ ಗುರುತಿಸಬಹುದಾದ ಒಬ್ಬ ವಿಶಿಷ್ಟ ವ್ಯಕ್ತಿಯಂತೆ ಕಾಣುತ್ತಾನೆ. ಆತನ ಕಾವ್ಯದ ಧೋರಣೆ ಮತ್ತು ಸೂಕ್ಷ್ಮಜ್ಞರಾದ ವಿಮರ್ಶಕರು ಗುರುತಿಸಬಹುದಾದ ಕೆಲವು ವೈಶಿಷ್ಟ್ಯಗಳಿಂದ. ಆದರೆ ಮುಂದೆ ರಾಘವಾಂಕನಿಗಿಂತ ಮೊದಲಿನ ಹರಿಹರನಲ್ಲಿ ಮತ್ತು ಅನಂತರದ ಭಕ್ತಿಪಂಥದ ಕವಿಗಳಲ್ಲಿ ಕವಿಗೂ ಕೃತಿಗೂ ಗುರುತಿಸಲಾಗದ ವ್ಯಕ್ತಿತ್ವದ ಅಭಿನ್ನತೆಯೊಂದು ಏರ್ಪಡುತ್ತದೆ. ಇಲ್ಲಿ ಕವಿ ಹೆಚ್ಚೆಂದರೆ ಬೇರೊಂದು ದಿವ್ಯ ಶಕ್ತಿಯ ಕೈಯ ಉಪಕರಣವಾಗುತ್ತಾನೆ. ಒಂದರ್ಥದಲ್ಲಿ ಇಲ್ಲಿ ಕವಿಗೆ ವ್ಯಕ್ತಿತ್ವವೇ ಇಲ್ಲ. ಹಿಂದಿನ ಧರ್ಮಶ್ರದ್ಧೆಯ ಮಾರ್ಗ ಕವಿಗಳಿಗೂ ಇಲ್ಲಿನ ಭಕ್ತಿ ಪರಂಪರೆಯ ದೇಸಿ ಕವಿಗಳಿಗೂ ಇರುವ ವ್ಯತ್ಯಾಸವೇ ಇದು. ಹಿಂದಿನ ಜೈನ ಕವಿಗಳು ಜೈನ ಪುರಾಣಗಳನ್ನು ಅಪರಿಮಿತ ಭಕ್ತಿ ಹಾಗೂ ಶ್ರದ್ಧೆಗಳಿಂದ ಬರೆದರೂ ಆ ಸಂದರ್ಭದಲ್ಲಿ ಅವರಾರೂ ತಾವು ಅರ್ಹಂತನ ಕೈಯ ಉಪಕರಣವಾಗಿ ಕೃತಿ ರಚನೆ ಮಾಡಿದಂತೆ ಹೇಳಿಕೊಂಡಿಲ್ಲ. ಅವರು ಧರ್ಮೇತರ ವಸ್ತುವನ್ನು ನಿರ್ವಹಿಸಲಿ, ಧಾರ್ಮಿಕ ವಸ್ತುವನ್ನು ನಿರ್ವಹಿಸಲಿ, ಅಲ್ಲಿ ಅವರ ವ್ಯಕ್ತಿತ್ವ ಕಾವ್ಯ ವಸ್ತುವಿನ ಆಚೆ ಗುರುತಿಸಬಹುದಾದ ದ್ವೈತವನ್ನು ಪಡೆದುಕೊಂಡಿದೆ. ಆದರೆ ಭಕ್ತಿ ಸಂಪ್ರದಾಯದ ಕವಿಗಳಲ್ಲಿ ಕವಿ ತನ್ನ ಕೃತಿಯಿಂದ ಪ್ರತ್ಯೇಕಿಸಬಹುದಾದ ವ್ಯಕ್ತಿತ್ವವನ್ನು ಉಳ್ಳವನಂತೆ ತೋರುವುದೇ ಇಲ್ಲ. ಇದು ವ್ಯಕ್ತಿ ನಿರಸನ ಕಾವ್ಯ ಪರಂಪರೆ. ಈ ಎರಡೂ ಅಲ್ಲದ ವ್ಯಕ್ತಿನಿಷ್ಠ ಕಾವ್ಯ ಪರಂಪರೆಯೊಂದು ನಮ್ಮಲ್ಲಿದೆ. ಕವಿಯು ಮಾರ್ಗ ಕಾವ್ಯದ ಸಂದರ್ಭದಲ್ಲಿಯಂತೆ ಕವಿ ಮತ್ತು ಕಾವ್ಯ ಎಂದು ಗುರುತಿಸಬಹುದಾದ ದ್ವೈತದಲ್ಲಿ ಪರಿಚಿತನಾದರೂ ಕವಿ ತನ್ನ ವೈಯಕ್ತಿಕ ಅನುಭವಗಳನ್ನು ನೇರವಾಗಿ ಹೇಳಲಾಗದ ಕೇವಲ ವಸ್ತುಬದ್ಧ ಸ್ಥಿತಿಗೆ ಒಳಗಾಗುವ ಅಥವಾ ದೇಸಿ ಕಾವ್ಯದ ಸಂದರ್ಭದಲ್ಲಿಯಂತೆ ಬೇರೊಂದು ದಿವ್ಯ ಶಕ್ತಿಗೆ ಉಪಕರಣವಾಗುತ್ತಾ ಕೃತಿಯಲ್ಲಿ ಕವಿ ಮತ್ತು ಕಾವ್ಯ ಎಂದು ಗುರುತಿಸಲಾಗದಂತೆ ವ್ಯಕ್ತಿ ನಿರಸನದ ಅದ್ವೈತ ಸ್ಥಿತಿಗೆ ಒಳಗಾಗುವ ಎರಡೂ ವಿಧಾನಗಳಿಗೂ ಬೇರೆಯಾದ ಇನ್ನೊಂದು ನಿಲುವು ಕಾಣಿಸಿಕೊಂಡಿದೆ. ವಚನ ಸಾಹಿತ್ಯ ಸಂದರ್ಭದಲ್ಲಿ ಅಲ್ಲಿ ಅಭಿವ್ಯಕ್ತಿಗೆ ತೊಡಗಿದ ವ್ಯಕ್ತಿ ಹಿಂದಿನವರಂತೆ ಯಾವ ಹೊರಗಿನ ವಸ್ತುವಿಗೂ ಬದ್ಧನಾಗದೆ ಮತ್ತು ಬೇರೊಂದು ಶಕ್ತಿಯ ಉಪಕರಣವಾಗುವುದರ ಮೂಲಕ ತನ್ನನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳದೆ ತನ್ನ ಒಳಗಿನ ಹಾಗೂ ವೈಯಕ್ತಿಕವಾದ ಅನುಭವಗಳನ್ನು ಅಭಿವ್ಯಕ್ತಿಪಡಿಸುತ್ತಾ ತಾನೇ ಸ್ವತಂತ್ರ ವ್ಯಕ್ತಿಯಾಗಿ ಪ್ರವರ್ತಿಸುವ ಒಂದು ನಿಲುವನ್ನು ಕಾಣಬಹುದು. ಸಂಪ್ರದಾಯ ಸಿದ್ಧವಾದ ಹಿಂದಿನ ವಸ್ತು ಮಾದರಿಗಳಿಗೆ ಬದ್ಧವಾಗದೆ ಅಥವಾ ಅದನ್ನು ಮುಂದುವರಿಸುವ ವಕ್ತಾರನಾಗದೆ ಆನು ಒಲಿದಂತೆ ಹಾಡುವೆ ಎಂದ ಬಸವಣ್ಣನವರ ಮಾತಿನಿಂದ ಸೂಚಿತವಾಗುವ ಈ ಕಾವ್ಯ ತತ್ವ ವ್ಯಕ್ತಿನಿಷ್ಠ ಕಾವ್ಯ ಧೋರಣೆಯ ಉದ್ಘೋಷವಾಗಿದೆ. ಹೀಗಾಗಿ ವಸ್ತುವಿನ ನಿಯಂತ್ರಣದಿಂದ ಪಾರಾಗಿ ಕವಿಯ ವ್ಯಕ್ತಿತ್ವ ತಾನೇ ಅದನ್ನು ನಿಯಂತ್ರಿಸುವ ನೆಲೆಗೆ ಬಂದದ್ದು ಅಥವಾ ವಸ್ತು ಕೇಂದ್ರಿತ ಕಾವ್ಯ ಪರಂಪರೆ ವ್ಯಕ್ತಿ ಕೇಂದ್ರಿತ ಪರಂಪರೆಯಾದದ್ದು ಈ ಹಂತದ ವಿಶೇಷವಾಗಿದೆ. ಮತ್ತೆ ಇದು ಪುನರ್ಭವಗೊಂಡದ್ದು ಆಧುನಿಕ ಕವಿಗಳಲ್ಲಿಯೇ. ಆದರೆ ವಚನಕಾರರಿಗೆ ಇದ್ದ ಒಂದು ಧಾರ್ಮಿಕ ಚೌಕಟ್ಟು ಮತ್ತು ಹಿಂದಿನ ಕನ್ನಡ ಸಾಹಿತ್ಯಕ್ಕೆ ಇದ್ದ ಒಂದು ಧಾರ್ಮಿಕ ಬದ್ಧತೆ ಆಧುನಿಕ ಕವಿಗಳಿಗೆ ಇಲ್ಲ. ಇದರಿಂದಾಗಿ ಉದ್ದಕ್ಕೂ ಇದ್ದ ಪರನಿಷ್ಠ ನಿಲುವು ಇಂದಿನ ಸಾಹಿತ್ಯದ ವೇಳೆಗೆ ಬಹುಮಟ್ಟಿಗೆ ಇಹನಿಷ್ಠ ನಿಲುವಾಗಿ ಮಾರ್ಪಟ್ಟುದಲ್ಲದೆ ಸಾಂಸ್ಥಿಕ ಧರ್ಮಗಳ ನಿರಾಕರಣೆಯಿಂದ ಪ್ರಜಾಪ್ರಭುತ್ವ ಮೂಲವಾದ ಒಂದು ಉದಾರವಾದಿ ಮಾನವ ಧರ್ಮವೊಂದು ನೆಲೆಗೊಂಡಿದೆ.
ಮನುಷ್ಯನನ್ನು ಅವನ ಸಾಮಾಜಿಕ ನೆಲೆಯಲ್ಲಿಯೇ ಗುರುತಿಸುತ್ತಾ ಇದುವರೆಗೂ ನಿರ್ಲಕ್ಷಿತವಾದ ಅನುಭವದ ಅಂತರಾಳಗಳನ್ನು ಶೋಧಿಸುತ್ತಾ ಹೊಸ ಕವಿಗಳು ಜಗತ್ತಿನ ಅರಿವನ್ನು ಓದುಗರ ಪಾಲಿಗೆ ವಿಸ್ತರಿಸುತ್ತಿದ್ದಾರೆ.